ರಾಜ್ಯದ ಗೌರವಾನ್ವಿತ ನ್ಯಾಯಾಲಯ ನಿನ್ನೆ ಜನೌಷಧಿ ಬಗ್ಗೆ ಒಂದು ಮಹತ್ವವಾದಂತ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡುವಾಗ ನೀವು ಯಾಕೆ ಅವ್ರನ್ನ ಹೊರಗೆ ಹಾಕ್ತೀರಾ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗೋ ರೀತಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನು ನಾವು ಮಾಡಿದ್ರಿ. ಆದರೆ ರಾಜ್ಯ ಸರ್ಕಾರ ದುರಾಸೆಯಿಂದ ಅವರು ಬೇರೆಯವರಿಗೆ ಕೊಟ್ರೆ ಅಲ್ಲಿಂದ ಏನನ ಉಪಯೋಗ ಆಗ್ತತನೋ. ಈಗ ಜನೌಷಧಿ ಎಲ್ಲ ನೂರಾರು ಶಾಪ್ಗಳು ಮುಚ್ಚಿದ್ರೆ ಅದ್ರ ಬೆನಿಫಿಟ್ ಯಾರಿಗಾಗ್ತದೆ? ಪ್ರೈವೇಟ್ ಅವ್ರಿಗೆ ಆಗ್ತದೆ. ಪ್ರೈವೇಟ್ ಅವ್ರಿಗೆ ಬೆನಿಫಿಟ್ ಮಾಡಿಕೊಡಕ್ಕೋಸ್ಕರ ಕೇಂದ್ರ ಸರ್ಕಾರದ ಮಹತ್ವವಾದಂತ ಬಡವರಿಗೆ ಮೆಡಿಸಿನ್ ಅಲ್ಲಿ 50ರಿಂದ 60, 70% ಡಿಸ್ಕೌಂಟ್ ಸಿಗಬೇಕು, ಜನಸಾಮಾನ್ಯರಿಗೆ ಔಷಧಿ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಮಾಡಿದಂತ ಯೋಜನೆ ಜನೌಷಧಿ ಯೋಜನೆ. ಕೇಂದ್ರ ಸರ್ಕಾರ ಮಾಡಿರೋ ಯೋಜನೆಗೆ ಇವರು ಖಾಲಿ ಮಾಡಿಸ್ತಾರೆ ಆಸ್ಪತ್ರೆಗಳಲ್ಲಿ ಅಂದ್ರೆ ಇವರು ಈ ಸರ್ಕಾರ ಎಷ್ಟು ದುರುಳ ಸರ್ಕಾರ ಅನ್ನೋದು ಅರ್ಥ ಆಗ್ತದೆ. ಅಂದ್ರೆ ಇಷ್ಟು ದಿನದಿಂದ ಏನ್ ಮಾಡ್ತಾ ಇದ್ರು? ಚೀಟಿ ಬರೆದು ಪ್ರೈವೇಟಿಗೆ ಕಳಿಸ್ಕೊಡ್ತಾ ಇದ್ರು. ಆಚೆ ಕಡೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆ 10 ಮೆಡಿಕಲ್ ಶಾಪ್ಗಳಿದೆ. 10 ಮೆಡಿಕಲ್ ಶಾಪ್ ನಾಯಿಕೋಡುಗಳಂತ ಇದೆ. ನೀವು ಇದನ್ನ ಮುಚ್ಚಿದ್ರೆ, ಒಳಗಡೆ ಇರೋದು ಮುಚ್ಚಿದ್ರೆ ಆಚೆ ಹೋಗ್ಲಿ ಅಂತ ಅಷ್ಟೇ. ಇದೊಂದು ಲಾಬಿ. ಆ ಲಾಬಿಗೆ ಮಣಿದು ರಾಜ್ಯ ಸರ್ಕಾರ ಮಾಡಿದಂತ ತೀರ್ಮಾನಕ್ಕೆ ಇವತ್ತು ಹೈಕೋರ್ಟ್ ಒಂದು ರೀತಿ ಮಧ್ಯಂತರ ಆದೇಶ ಮಾಡಿರುವಂತದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನೀವು ತಪ್ಪು ಮಾಡಿದಿರಾ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಿರಾ ಅಂತ ಸ್ಪಷ್ಟ ಸಂದೇಶವನ್ನ ಗೌರವಾನ್ವಿತ ನ್ಯಾಯಾಲಯ ಸರ್ಕಾರಕ್ಕೆ ಕೊಟ್ಟಿರೋದು. ಇನ್ನಾದ್ರೂ ಆರೋಗ್ಯ ಸಚಿವರು, ಮೆಡಿಕಲ್ ಎಜುಕೇಶನ್ ಸಚಿವರು ಇನ್ನಾದ್ರೂ ಬುದ್ಧಿ ಕಲಿತು ಜನಕ್ಕೆ ಯಾವ್ದು ಒಳ್ಳೇದು, ಜನಕ್ಕೆ ಯಾವ್ದು ಉಪಯೋಗ ಆಗ್ತಿದೆ ಅನ್ನೋದನ್ನ ಅರ್ಥಕೊಂಡು ಕೆಲಸ ಮಾಡಬೇಕಾಯಿತು. ಆದ್ರೆ ಆರೋಗ್ಯ ಇಲಾಖೆ ನಾವೇ ಫ್ರೀ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಾದ್ರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಇವರು 260 ಮೆಡಿಸಿನ್ ಕೊಡಬೇಕು ಒಂದೊಂದು ಆಸ್ಪತ್ರೆಗಳಲ್ಲಿ. ಡಿಫರೆಂಟ್ ವೆರೈಟೀಸ್ 260ರಿಂದ 270 ಮೆಡಿಸಿನ್ಸ್ ಕೊಡಬೇಕು. ಇರೋದೇ 60-70 ಮೆಡಿಸಿನ್ಸ್ ಇಲ್ಲ ಇವರ 30% ಮೆಡಿಸಿನ್ ಇಲ್ಲ ಇವರ ಹತ್ರ. ನೋ ಸ್ಟಾಕ್. ಯಾಕಂದ್ರೆ ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರಣಿ ಬಾಣಂತಿಯರ ಸಾವಾಗ್ತಾ ಇದೆ, ಮೆಡಿಸಿನ್ ಸರಿಗಿಲ್ದಿರೆ. ಇವತ್ತು ಇಡೀ ರಾಜ್ಯಾದ್ಯಂತ ಹೃದಯಾಘಾತಗಳ ಮರಣ ಮೃದಂಗ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ. ನಾನು ಕೂಡ ಮೊನ್ನೆ ಹಾಸನ್ಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಹಾಸನದಲ್ಲಿ ಇಡೀ ಹಾಸನ ಜಿಲ್ಲೆಗೆ ಒಬ್ಬನೇ ಒಬ್ಬ ಅಲ್ಲಿ ಕಾರ್ಡಿಯಾಕ್ ಡಾಕ್ಟರ್ ಇರೋದು, ಒಬ್ಬರೇ, ಸರ್ಜನ್ ಇಲ್ಲ. ನಾನು ಕೇಳಿದೆ ಏನ್ ಮಾಡ್ತೀರಾ ಅಂತ. ನಾವು ಇಂಜೆಕ್ಷನ್ ಕೊಟ್ಟು ಬೆಂಗಳೂರು ಕಳಿಸ್ತೀವಿ ಸರ್, ಅವ್ರು 3 hours ಅಲ್ಲಿ ಬೆಂಗಳೂರಲ್ಲಿ ರೀಚ್ ಆಗಿ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಆಪರೇಷನ್ ಆಗಬೇಕು ಅಂದ್ರು. ನೀವೇ ಹೇಳಿ, ಹಾಸನದಿಂದ ಬೆಂಗಳೂರಿಗೆ 3 hours ಅಲ್ಲಿ ಬರಕ್ ಸಾಧ್ಯನಾ? ಅದು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಬರಕ್ ಸಾಧ್ಯನಾ? ಇಲ್ಲ ಮೈಸೂರಿಗೆ ಹೋಗ್ಬೇಕು. ಹಾಳಾಗಿರುವಂತ ರಸ್ತೆಗಳು, ಮೈಸೂರಿಗೆ ಹೋಗುವಂತ ರಸ್ತೆ ಪೂರ್ತಿ ಹಾಳಾಗಿದೆ. ಅದರಿಂದ ಈ ಸಾವುಗಳು, ನಾನು ಹಾಸನ ಜಿಲ್ಲೆ ಒಂದೇ ಹೇಳ್ತಾ ಇರೋದು. ಇವತ್ತು ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ಎಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ಗಳ ಕೊರತೆ, ಎಕ್ವಿಪ್ಮೆಂಟ್ಗಳ ಕೊರತೆ. ನಾನು ಕೇಳಿದೆ ಅಲ್ಲಿ ಎಕ್ವಿಪ್ಮೆಂಟ್ ಇದೆಯಾ ಅಂದ್ರೆ ಏನೂ ಇಲ್ಲ. ಅಲ್ಲಿ ECG ಬಿಟ್ರೆ, ಥ್ರೆಡ್ ಮಿಲ್ ಬಿಟ್ರೆ ಇನ್ನೇನು ಇಲ್ಲ ಅಲ್ಲಿ ಅವ್ರ ಹತ್ರ. ಆ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಇವತ್ತು ಸರಣಿ ಸಾವುಗಳಾಗ್ತಾ ಇದೆ. ಈ ಸರಣಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮೆಡಿಸಿನ್ ಅನ್ನ ಜನೌಷಧಿ ಮುಖಾಂತರ ಕೊಡ್ತೀನಿ ಅಂದ್ರೆ ಅದಕ್ಕೂ ತಡೆ ಮಾಡುವಂತ ಕೆಲಸ. ಒಟ್ಟಲ್ಲಿ ಲಾಬಿಗೆ ಮಣಿದ ಸರ್ಕಾರ ಇದು, ಮೆಡಿಕಲ್ ಲಾಬಿಗೆ ಮಣಿದಂತ ಸರ್ಕಾರ. ಅದು ಇವತ್ತು ಹೈಕೋರ್ಟ್ ಆದೇಶದಿಂದ ಕೋಟ್ಯಾಂತರ ಜನಕ್ಕೆ ಯಾರ್ಯಾರು ಈ ಜನೌಷಧಿ ಉಪಯೋಗ ಮಾಡ್ತಾ ಇದ್ರು ಅವ್ರಿಗೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ. ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗ್ತಾ ಇದೆ. ಇದನ್ನ ನಾನು ಈ ಹೈಕೋರ್ಟ್ ಆದೇಶವನ್ನ ಸ್ವಾಗತವನ್ನ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.